ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ AC ಗೋಲ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2023 ಮಾಡಲು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಂತಲೇ ಹಾಕಿರ್ತೀವಿ, ಓಕೆನಾ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ, ಓಕೆನಾ. ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ, ಹಾಗಾಗಿ ಹೇಳ್ತೀರಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ ಏನಕ್ಕಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ವೀಕ್ಷಕರೇ, ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಡಿಸ್ಪ್ಲೇ ಮೇಲೂ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ, ಹಾಂ ಸರ್, ಹೇಳಿ ಸರ್. ಸರ್ ಅದು ಒಂದು ಟಾಟಾ AC ಕಳಿಸಿದ್ರಲ್ಲ, ಟಾಟಾ AC ಯಾವುದದು, ಗೋಲ್ಡಾ HT-ನಾ? ಸರ್ ಟಾಟಾ ಗೋಲ್ಡ್. ಓಕೆ, ಮಾಡಲ್ ಎಷ್ಟದು? ಸರ್ ಮಾಡಲ್ 2023. ಓನರ್ ಸಿಂಗಲ್ಲಾ? ಹಾಂ ಸರ್, ಸಿಂಗಲ್ ನಾನೇ ಓನರ್. ಓಕೆ, ಎಷ್ಟು ಓಡಿಸಿರ ಗಾಡಿ? ಸರ್ ಅದು ಗಾಡಿ ಓಡಿಸಿಲ್ಲ ಸರ್, ಯಾಕಪ್ಪ ಅಂದ್ರೆ ಅದು ಗಾಡಿ ನಮ್ಮ ತಮ್ಮಗಂತ ತಂದಿರೋದು. ಹಾಂ. ಅವರು ಇಲ್ಲೇ ಅವ್ರು ಓಡಿಸ್ತಾರೆ ಗಾಡಿನ ತೊಗೊಂಬಂದಿದ್ದೀವಿ. ಬಟ್ ಅವ್ರು ಓಡಿಸಲ್ಲ, ಅವರು ಬಿಟ್ಟು ಬೆಂಗಳೂರು ಹೋಗ್ಬಿಟ್ಟಾರೆ ಅವರು. ಹಾಂ ಹಾಂ. ಹಿಂಗೆ ಅವ್ರು ದೋಸ್ತರ ಮಾತು ಕೇಳಿ, ಹಾಂ, ಒಬ್ರು ಮಾತು ಒಬ್ರು ಕೇಳಿ, ಹಂಗಾಗಿ ಅಣ್ಣ ಅವ್ರಿಗೋಸ್ಕರ ತಂದಿರೋದು ಗಾಡಿ. ಅವ್ನು ಬಿಟ್ಟು ಬೆಂಗಳೂರು ಹೋಗ್ಬಿಟ್ಟಣ, ಹಂಗಾಗಿ ಅದು ಗಾಡಿ ಓಡಿಸಲ್ಲ. ನಾನು ತಂದು ಮನೆ ಮುಂದೆ ತರಬೇಕು ಅಂತ ಕಟ್ಲಕತ್ತಿ. ಅಂದರೆ ಎಷ್ಟು ಓಡಿಲ್ವಾ ಗಾಡಿ? 5,000 ಹೊಡಿತಣ್ಣ, 5,600 ಚಿಲ್ಲರ ಆಗಿತ್ತಣ್ಣ. ಓಕೆ, ಯಾವ್ದು ಪೆಟ್ರೋಲಾ ಡೀಸೆಲ್ ಅದು? ಅಣ್ಣ ಅದು ಪೆಟ್ರೋಲ್ CX. ಹಾಂ ಹಾಂ. ಏನು ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ರನ್ನಿಂಗ್ ಚೆನ್ನಾಗಿದೆ ಇದಾವಾ? ಅಣ್ಣ. ಹೇಳಿ ಹೇಳಿ. ಅಣ್ಣ ಅದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಅಣ್ಣ. ಇವಾಗ ಒಂದು ಫೋಟೋನ ಹೆಂಗೆ ಕಳಿಸಿದ್ದೀನಿ ಹಾಂ ಅದೇ ಟೈಪ್ ಇದೆ ಅಣ್ಣ. ಒಂದು ದಿನ ಲೋಡ್ ಹಾಕಿಲ್ಲ, ಏನು ಹಾಕಿಲ್ಲ ಅಣ್ಣ. ಒಂದು ಗೀಚ್ ಕೊಡಲ್ಲ ಗಾಡಿ ಮೇಲೆ. ಹಾಂ ಹಾಂ ಹಾಂ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ. ಸ್ವಲ್ಪ ಇನ್ಸೂರೆನ್ಸ್ ಆಗೈತೆ ಅಣ್ಣ. ಅದು ಇನ್ಸೂರೆನ್ಸ್ ಮುಗಿದಿದೆಯಾ? ಇನ್ಸೂರೆನ್ಸ್ ಅಣ್ಣ ನಾಳೆ 28ನೇ ತಾರೀಕು ಹೋಗುತ್ತೆ ಅಣ್ಣ. ಅದು ಹಾಂ. ಹೊಸದು ಮಾಡಿಸ್ಬೇಕು ಮತ್ತೆ. ಓಕೆ, ನಾಳೆ 28ನೇ ತಾರೀಕುವರೆಗೆ ಇದೆ ಅಣ್ಣ. ಹಾಂ ಹಾಂ. ಮತ್ತು ಅಕಸ್ಮಾತ್ ತಗೊಳ್ಳೋವಾಗ ಏನಾದ್ರು ಮಾಡಿಸ್ಕೊಡ್ತೀರಾ ನೀವೇನಾದರೂ? ಇಲ್ಲ ಅಣ್ಣ, ಅವ್ರ ಕಡೆ ಮಾಡಿಸ್ಬೇಕಣ್ಣ. ಯಾಕಪ್ಪ ಅಂದ್ರೆ ಅಣ್ಣ ಇವಾಗ ನಾವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿ ವುಡ್ ಕಡಿಸಿ ಕಂತು ಕಟ್ಟಿದ್ದೆ ಅಣ್ಣ. ಇವಾಗ ಏನಪ್ಪ ಅಂದ್ರೆ 1,30,20,20 ಸಾವಿರ ಆಗುತ್ತಾ. ಹಾಂ ಹಾಂ. ಅಷ್ಟು ಕಂತುಗಳು ಕಟ್ಟಿದ್ದೀನಿ, ಡೌನ್ ಪೇಮೆಂಟ್ ಹಾಕಿದ್ದೀನಿ, ವುಡ್ ಕಟ್ಟಿಸಿದ್ದೀನಿ. ಹಾಂ. ನಮ್ಮ ತಮ್ಮಗೋಸ್ಕರ ತಂದಣ. ಅವನು ಹಿಂಗೆ ಯಾರು ಮತ್ತೆ ಕೇಳಿ ಹೋಗ್ಬಿಟ್ಟ ಬೆಂಗಳೂರಿಗೆ. ಹಂಗೆ ಹೇಳ ತಂದೀವಿ, ತಾಡ್ಪಲ್ ಕಟ್ಟಿವಿ, ಮನೆ ಮುಂದೆ ತರಬಿ ಅಣ್ಣ. ಹಂಗೇನಿಲ್ಲ. ಸರಿ ಸರಿ. ಈಗೇನು ಲೋನ್ ಕಂಟಿನ್ಯೂ ಕೊಡ್ತೀರಾ, ಫುಲ್ ಕ್ಯಾಶಿಗೆ ಕೊಡ್ತೀರಾ? ಅಣ್ಣ ಕ್ಯಾಶ್ ಅಂದ್ರೆ ಕ್ಯಾಶ್ ಅಣ್ಣ, ಲೋನ್ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ. ಇಲ್ಲ, ಈಗ ಭಾಳ ಜನ ಲೋನ್ ಆಪ್ಷನ್ಸ್ ಕೇಳ್ತಾರೆ. ಹೌದು. ಮತ್ತೆ ಈಗ ಅದರ್ ಡಿಸ್ಟಿಕ್ ಅಂದರೆ ಈ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಲೋನ್ ಕಂಟಿನ್ಯೂ ಕೊಡ್ತೀವಿ ಅಂದರೆ ನೋಡಿ. ಇಲ್ಲ ಅಣ್ಣ, ಇಲ್ಲಿ ನಮ್ಮ ರಾಯಚೂರು ತಾಲೂಕು, ಹಾಂ, ರಾಯಚೂರು ಜಿಲ್ಲೆಯಲ್ಲಿಂದ ಯಾರನ್ನ ಬಂದ್ರೆ ಕೊಡ್ತೀವಿ ಅಣ್ಣ. ಓಕೆ. ರಾಯಚೂರು ಜಿಲ್ಲೆ ಸುತ್ತಮುತ್ತ ಯಾರು ಬಂದರೂ ನೀವು ಕಂಟಿನ್ಯೂ ಕೊಡ್ತೀರಾ? ಹಾಂ ಅಣ್ಣ. ಇಲ್ಲಿ ಇವಾಗ ಟಾಟಾ ಅಣ್ಣ, ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು. ಯಾವ ಊರು? ದೇವದುರ್ಗ ತಾಲೂಕು. ದೇವದುರ್ಗ. ಹಾಂ ಅಣ್ಣ. ಓಕೆ. ಗಾಡಿ ಎಷ್ಟು ಬರುತ್ತೆ ಒಂದು EMI? ಅಣ್ಣ ಒಂದು EMI ಎಷ್ಟು 12,500 ಬರುತ್ತೆ ಅಣ್ಣ. ಓಕೆ. ಎಷ್ಟು ಕಟ್ಟಿದ್ರೆ ಆಲ್ರೆಡಿ ಎಷ್ಟು ಹಾಕ್ಸಿದ್ರಿ? ಅದು 48 ಮಾಡಿಸಿದ್ವಿ ಅಣ್ಣ. ಹಾಂ. ಆಲ್ರೆಡಿ ಇವಾಗ ಒಂದು 10 ಕಂತು ಕಟ್ಟಿದ್ದೇವೆ ಅಣ್ಣ. 10 ಕಂತು ಕಟ್ಟಿದ್ರೆ ಇನ್ನೊಂದು 38 ಇದಾವೆ? ಹಾಂ ಅಣ್ಣ, ಒಂದು ಕಂತು ಡ್ಯೂಲ್ ಅಣ್ಣ. ಕಂತು ಮಾತ್ರ ಕಂಪಲ್ಸರಿ ತಿಂಗಳು ಕಟ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಯಾಕಂದ್ರೆ ಸಿಬಿಲ್ ಕೋರ್ಸ್ ಹಾಳಾಗುತ್ತಲ್ಲ, ಹಾಂ. ಹಂಗಾಗಿ ಪಾಪ ಯಾರನ್ನ ಒಳ್ಳೆಯವ್ರು ಬಂದ್ರೆ ಅವ್ರಿಗೆ ಕೊಡೋಣ ಅಂತ. ಓಕೆ. ಈಗ ಅಂದರೆ ನಿಮ್ಗೆ ಕಂತು ಕಂಟಿನ್ಯೂ ಕೊಟ್ಟರೆ ಹ್ಯಾಂಡ್ ಕ್ಯಾಶ್ ಎಷ್ಟು ಕೊಡಬೇಕು? ಅಣ್ಣ ನೋಡೋಣ, ಇವಾಗ ಡೌನ್ ಪೇಮೆಂಟ್ ಹಾಕಿದ್ರು ಬೇಡ, ಊಟ ಕಟ್ಸಿದ್ರು ಬೇಡ, ಮತ್ತು ಇಷ್ಟು ದಿನ ಕಂತು ಕಟ್ಟಿದ್ದು ಬೇಡ ಅಣ್ಣ. ಹಾಂ. ಬರೀ ಒಂದು 80,000 ಕೊಟ್ಟು ಸಾಕಾಗ್ತದೆ, ತೊಗೊಂಡು ಅವರೇ ಗಾಡಿ. 80,000 ಕೊಟ್ಟರೆ ಗಾಡಿ ಕೊಡ್ತೀರಾ? ಯಾಕಂದ್ರೆ ನಂಗೆ ಫುಲ್ ಭಾಳ ಲಾಸ್ ಇದೆ ಅಣ್ಣ. ಹಂಗಾಗಿ ಸುಮ್ಮನೆ ಇವಾಗ ತರಬೇಕು ನಿಂತು ಅಂದ್ರೆ ಉಪಯೋಗ ಇಲ್ಲ ಅಣ್ಣ. ಯಾಕಂದ್ರೆ ಸುಮ್ಮನೆ ಕಂತು ಕಟ್ಟಿ ಸುಮ್ಮನೆ ತರಬೇಕಲ್ಲ, ಸುಮ್ಮನೆ ಎಷ್ಟು ಹಾಂ ಹಾಂ. ಗಾಡಿ ದುಡ್ಡೆಲ್ಲ ಏನು ಮಾಡಲ್ಲ ಅಣ್ಣ. ಅದು ಬೇರೆ ನಮ್ಮ ತಮ್ಮ ಬರ್ತಾನೆ ನೋಡಿದೆ, ಅವ್ನು ಬರಲಿ ಅಂತ ಕಾಣಂಗಿಲ್ಲ. ಹಾಂ ಹಾಂ ಹಾಂ. ಹಂಗಾಗಿ ಕೊಟ್ಟರೆ ಆಯ್ತು ಗಾಡಿ ಅಂತ. ಸರಿ. ಅಕಸ್ಮಾತ್ ಬೇರೆ ಡಿಸ್ಟ್ರಿಕ್ನವ್ರು ಬಂದರೆ ಫುಲ್ ಕ್ಯಾಶ್ ಏನು ಹೇಳ್ತಾರೆ ರೇಟು? ಅದೇನು ಕ್ಲಿಯರ್ ಮಾಡಿ ಕೊಡೋಣ, ನಂಗೇನಿಲ್ಲ. ಸ್ವಲ್ಪ ಎಸ್ಕಮ್ ಆದ್ರೂ ಏನಿಲ್ಲ, ಟೆನ್ಷನ್ ಇಲ್ಲ. ಓಕೆ. ಏನು ಲೋನ್ ಇದೆ ಅದು ಕ್ಲಿಯರ್ ಮಾಡಿ ನಿಮಗೆ ಎಕ್ಸ್ಟ್ರಾ ಒಂದು 80,000 ಕೊಟ್ಟರೆ ಸಾಕಾ?
ಹಾಂ ಸಾಕಣ್ಣ, ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡ್ತೀವಣ್ಣ, ಮತ್ತು ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶಿಗೆ ಕೊಡ್ತೀವಿ. ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೇ ನಂಬರ್ ಅಣ್ಣ.